ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಯ ಗಳಿಗೆ ಭಾಗ 2 ಸಂದೇಶ 26. ಶಾಶ್ವತ ಜೀವನ ಅಥವಾ ನಿತ್ಯ ಜೀವನ. ಪವಿತ್ರ ಬಲಿಪೂಜೆಯ ಆಚರಣೆಗೆ ಹಾಜರಾಗಿರಿ. ನಿಮ್ಮನ್ನು ಪೋಷಿಸಲು ನಾನು ಶಕ್ತಿಯನ್ನು ಹೊರಸೂಸುವ ಪವಿತ್ರ ಬಲಿಪೂಜೆಯಲ್ಲಿ ನೀವು ನನ್ನನ್ನು ಸ್ವೀಕರಿಸಬೇಕು ಎಂಬುದನ್ನು ತಿಳಿದಿರಿ. ಎಷ್ಟೋ ಮನುಷ್ಯರು ಆಧ್ಯಾತ್ಮಿಕ ಶೂನ್ಯತೆಯಲ್ಲಿ ವಾಸಿಸುತ್ತಾರೆ ಮತ್ತು ಸೈತಾನನು ಅವರನ್ನು ತೆಗೆದುಕೊಂಡು ಹೋಗುತ್ತಾನೆ. ನನ್ನನ್ನು ಸಂಪೂರ್ಣವಾಗಿ ಅಂಗೀಕರಿಸದೆ ಅಥವಾ ಸ್ವೀಕರಿಸದೆ ನಿಜವಾದ ಪರಿವರ್ತನೆ ಅಥವಾ ಮಾನಸಾಂತರವಿಲ್ಲದೆ ನೀವು ಶಾಶ್ವತ ಜೀವನವನ್ನು ಅಥವಾ ನಿತ್ಯ ಜೀವನವನ್ನು ಪಡೆಯುವುದಿಲ್ಲ ಎಂದು ನೀವು ಇನ್ನೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ನೆನಪಿಡಿ ನನ್ನ ಮಕ್ಕಳೇ, ದೊಡ್ಡ ಸಂಸ್ಥೆಗಳಲ್ಲಿನ ಸ್ಥಾನಗಳು ನಿಮಗೆ ಶಾಶ್ವತ ಜೀವವನ್ನು ಅಥವಾ ನಿತ್ಯ ಜೀವವನ್ನು ನೀಡುವುದಿಲ್ಲ. ಮಾನಸಾಂತರವಿಲ್ಲದೆ, ಪರಿವರ್ತನೆಯಿಲ್ಲದೆ ಬುದ್ಧಿವಂತಿಕೆಯೂ ಬುದ್ಧಿವಂತಿಕೆಯಲ್ಲ ಮತ್ತು ಅದು ನಿಮಗೆ ಶಾಶ್ವತ ಜೀವನವನ್ನು ನಿತ್ಯ ಜೀವವನ್ನು ನೀಡುವುದಿಲ್ಲ. ಹಣವು ನಿಮ್ಮನ್ನು ಭೂಮಿಯ ಮೇಲೆ ಶ್ರೇಷ್ಠರನ್ನಾಗಿ ಮಾಡುತ್ತದೆ, ಆದರೆ ಅದು ನಿಮಗೆ ನಿತ್ಯ ಜೀವವನ್ನು ನೀಡುವುದಿಲ್ಲ. ಹೃದಯದ ಕಣ್ಣನ್ನು ಶುದ್ಧೀಕರಿಸದವನು ಶಾಶ್ವತ ಜೀವನವನ್ನು ಪಡೆಯುವುದಿಲ್ಲ. ನಂಬಿಕೆಯಲ್ಲಿ ಸ್ಥಿರತೆಯು ಶಾಶ್ವತ ಜೀವನಕ್ಕೆ ಕಾರಣವಾಗುತ್ತದೆ, ಆದರೆ ಒಂದು ನಂಬಿಕೆಯಿಂದ ಬೇರೊಂದು ನಂಬಿಕೆಗೆ ಅಥವಾ ವಿಶ್ವಾಸಕ್ಕೆ ಹೋಗುವವನು ನಂಬಿಕೆ ಇಲ್ಲದವನೆಂದು ತೋರಿಸಿಕೊಳ್ಳುತ್ತಾನೆ. ನಿಮ್ಮೊಂದಿಗೆ ಜೀವಿಸುವ ಬೇರೆ ವಿಶ್ವಾಸಿಗಳನ್ನು ನೋಡಿ ತಮ್ಮನ್ನು ತಾವು ವ್ಯಕ್ತಪಡಿಸಿಕೊಳ್ಳಲು ವಿಫಲರಾಗಿರುವುದರಿಂದ ಅವರನ್ನು ನಂಬಿಕೆಯಲ್ಲಿ ಸಣ್ಣವರು ಎಂದು ಪರಿಗಣಿಸುವವನು ನನಗೆ ನಿಜವಾಗಿಯೂ ಶರಣಾಗುವ ಆ ಮಕ್ಕಳಲ್ಲಿ ನನ್ನ ಪವಿತ್ರಾತ್ಮರು ತುಂಬುವ ಬುದ್ಧಿವಂತಿಕೆಯನ್ನು ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ.